ವೀಕ್ಷಕರಿಗೆ ನಮಸ್ಕಾರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೀವನಯಾನದಲ್ಲಿ ನಾವು ಇನ್ನಷ್ಟು ಸಂಚಿಕೆಗಳನ್ನು ತಗೊಂಡು ಹೋಗ್ತಾ ಇದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕನ್ನಡದಲ್ಲಿ ಹಾಡಿದರು ಮಾತ್ರ ಅಲ್ಲ, ಕನ್ನಡದವರೇ ಆಗೋಗ್ಬಿಟ್ಟಿದ್ರು. ಕನ್ನಡದವರೇ ಆಗೋದರ ವಿಶೇಷ ಏನು ಅಂತಂದರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕನ್ನಡ ಚಿತ್ರವೊಂದಕ್ಕೆ ಸಿಕ್ತು. ಎಸ್ ಪಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದ್ರಲ್ಲಿ ಒಂದು ಭಾಳ ವಿಶಿಷ್ಟತೆ ಇದೆ. ತೆಲುಗಿಗೆ ಸಿಕ್ಕಿದೆ, ಹಿಂದಿಗೆ ಸಿಕ್ಕಿದೆ, ತಮಿಳಿಗೆ ಸಿಕ್ಕಿದೆ, ಕನ್ನಡಕ್ಕೆ ಸಿಕ್ಕಿದೆ. ನಿಮಗೆ ರಾಷ್ಟ್ರ ಪ್ರಶಸ್ತಿ ಎಸ್ ಪಿಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ತೊಗೊಂಡವ್ರು ಸಿಗ್ಬೋದು, ಆದರೆ ಹಿಂಗೆ ಬೇರೆ ಬೇರೆ ಭಾಷೆಗೆ ತಗೊಂಡವರು ಸಿಕ್ಕೋದು ಭಾಳ ಕಷ್ಟ. ಕನ್ನಡದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂಥ ಸಿನಿಮಾ ಸಂಗೀತ ಸಾಗರ ಗಾನಯೋಗಿ ಪಂಚಾಕ್ಷರಿ ಗವಾಯಿ. ಈ ಚಿತ್ರ ಹಂಸಲೇಖ ಅವರಿಗೆ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡ್ತು. ಅದು ನಾನು ಹಂಸಲೇಖ ಅವರ ಎಪಿಸೋಡ್ ಮಾಡುವಾಗ ನಿಮಗೆ ಹೇಳಿದ್ದೀನಿ. ಚಿಂದೋಡಿ ಬಂಗಾರೇಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ಚಿಂದೋಡಿ ಲೀಲಾ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ರು. ಶಂಕರ್ ಲೀಲಾ ಪಿಕ್ಚರ್. ಶಂಕರ್ ಲೀಲಾ ಅಂತ ಹೇಳೋದು ಚಿಂದೋಡಿ ಲೀಲಾ ಅವರ ಬಹಳ ದೊಡ್ಡ ಕಂಪ್ನಿ. ಅದು ಬೆಳಗಾಂನಲ್ಲಿ ಚಿತ್ರಮಂದಿರ ಕೂಡ ಇದೆ, ಶಂಕರ್ ಲೀಲಾ ಅಂತ ಹೇಳೋದು. ಪಂಚಾಕ್ಷರಿ ಗವಾಯಿ ಬದುಕಿದ್ದಾಗಲೇ ದಂತಕಥೆಯಾಗಿ ಹೋದಂತಹ ವಿಶೇಷ ದೃಷ್ಟಿಚೇತನರು. 1892ರಿಂದ 1944ರವರೆಗೆ ಅವರು ಬದುಕಿದ್ರು. ಗುಡಿಗಯ್ಯ ಅಂತ ಅವರ ನಿಜವಾದ ಹೆಸರು. ಹಾನಗಲ್ ಕುಮಾರಸ್ವಾಮಿಗಳು, ಭೀಮರಾವ್, ವಿದ್ವಾನ್ ವೆಂಕಟರಾಮಯ್ಯ, ಹೀಗೆ ಅನೇಕ ಸಂಗೀತಗಾರರಿಂದ ಅವರು ಕರ್ನಾಟಕಿ ಸಂಗೀತವನ್ನು ಕಲಿತು ಆಮೇಲೆ ಹಿಂದೂಸ್ತಾನಿಯ ನೀಲಕಂಠ ಬುವಾ ಅವರ ಹತ್ರ ಹಿಂದೂಸ್ತಾನಿಯ ಮಟ್ಟುಗಳನ್ನು ಕಲ್ತ್ಕೊಂಡ್ರು. ಸಂಗೀತದ ಜೊತೆಗೆ ಕುಮಾರೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯನ್ನು ಕೂಡ ಅವರು ಇಟ್ಕೊಂಡಿದ್ರು. ವಿಶೇಷ ದೃಷ್ಟಿಚೇತನರಾಗಿದ್ದರಿಂದ ಅನೇಕ ವಿಶೇಷ ದೃಷ್ಟಿಚೇತನರಿಗೆ ತಮ್ಮ ಆಶ್ರಮದಲ್ಲಿ ಅವಕಾಶ ಕೊಟ್ಟು ಅವರೊಳಗಿನ ಸಂಗೀತ ಪ್ರತಿಭೆ ಹೊರಗೆ ಬರೋದಕ್ಕೆ ಕಾರಣರಾದರು. ಅವ್ರ ನಂತರ ಪುಟ್ಟರಾಜ ಗವಾಯಿಗಳು ಅದನ್ನು ಮುಂದುವರಿಸಿದ್ರು. ಬಹಳ ವಿಶೇಷವಾಗಿ ಅವರ ಆಶ್ರಮದಲ್ಲಿ ಇದ್ದು ಸಂಗೀತಗಾರರಾದವರ ಅನುಭವಗಳು ಬಹಳ ವಿಶಿಷ್ಟವಾಗಿದೆ. ಬೆಳಗಿನ ಜಾವ ಏಳಬೇಕು, ಬೇಗ ಏಳಬೇಕು, ಎದ್ದು ಆ ರಾಗಾಲಾಪನೆಗಳನ್ನು ಮಾಡಬೇಕು. ಈ ಕಷ್ಟಕ್ಕೆ ಎಷ್ಟೋ ಜನ ಓಡೋಗ್ಬಿಡೋರಂತೆ, ಆದರೆ ಅವರು ಮತ್ತೆ ಕರ್ಕೊಂಡು ಬಂದು ಮಾಡೋರು. ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಈ ಆಶ್ರಮದಲ್ಲಿದ್ದ ತಮ್ಮ ಅನುಭವವನ್ನು ಒಂದು ಕಡೆ ದಾಖಲೆ ಮಾಡ್ತಾ ಹೇಳ್ತಾರೆ. ಅವರು ಪಂಚಾಕ್ಷರ ಗವಾಯಿಗಳ ಜೊತೆ ಇರಲಿಲ್ಲ, ಪುಟ್ಟರಾಜ ಗವಾಯಿಗಳ ಜೊತೆಗಿದ್ದರು. ಸಂಗೀತ ಕಚೇರಿಗೆ ಆಹ್ವಾನ ಬಂದರೆ ಗವಾಯಿಗಳು ಕಳಿಸೋರಂತೆ, ನೀವೆಲ್ಲರೂ ಹೋಗಿ ಹಾಡು ಬನ್ನಿರಿ ಅಂಥೇಳಿ. ಹಾಡು ಬಂದಾಗ ಇವರು ಒಂದು ಸಲ ಬೆಳಗಾಂಗೆ ಹೋಗಿ ಹಾಡು ಬಂದಿದ್ದಾರೆ. ಚಿಕ್ಕವರಿನ್ನು ವೆಂಕಟೇಶ್ ಕುಮಾರು ಬಂದಮೇಲೆ ಕಂಠ ಭಾಳ ಚೆನ್ನಾಗಿದೆ, ಒಂದು ಸ್ವಲ್ಪ ರಾಗದ ಚಿತ್ರಣ ಸಿಗಬೇಕು, ಅದ್ರ ಶಾಸ್ತ್ರ ಕಲಿಕೆ ಆಗಬೇಕು ಅಂತಂದ್ರಂತೆ. ಅವರು ಕರೆಸಿ ಕೇಳಿದ್ರಂತೆ, ಯಾಕಪ್ಪ ಹಂಗಂತಾರೆ ಜನ ಅಂತ. ಗೊತ್ತಿಲ್ಲರಿ, ನೀವು ಹೇಳಿದ ಕೇದಾರು, ಮಲ್ಕಮ್ಸು, ಭೀಂಪಲಾಸು ಎಲ್ಲವನ್ನು ತುಂಬ ನೀಟಾಗಿ ಹಾಡಿದೆ, ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ. ಸರಿ, 2 ದಿನ ಆಯ್ತು ಹೋಗಪ್ಪ ಅಂದರೆ. 2 ದಿನ ಆದಮೇಲೆ ಆಹಿರ್ ಭೈರವ್ ಹಾಡು ಅಂದರು. ಆಹಿರ್ ಭೈರವ್ ಹಾಡುವಾಗ ನಿಷಾದನ ನಿಲ್ಲಿಸು ಅಂದ್ರಂತೆ. ನೋಡಪ್ಪ, ಅಲ್ಲಿ ತಪ್ಪಿದೆಯಾ, ಇಲ್ಲಿ ಕೋಮಲ್ ನಿಷಾದ್ ಬರಬೇಕು, ಶುದ್ಧ ನಿಷಾದ್ ಅಲ್ಲ, ಶುದ್ಧ ನಿಷಾದ್ ಬರೋದು ಭೈರವ್ನಲ್ಲಿ ಅಂತ ಹೇಳ್ತಾ ಒಂದು ಮಾತನ್ನು ಅವ್ರು ಹೇಳಿದ್ರಂತೆ. ಅದು ವೆಂಕಟೇಶ್ ಕುಮಾರ್, ಅದು ಪಂಚಾಕ್ಷರಿ ಗವಾಯಿಗಳ ಮಾತು ಅಂತ ಹೇಳ್ತಾರೆ ಅವರು. ಈ ರಾಗ ಅನ್ನೋದಿದೆ ನೋಡಿ, ಅದು ಮೊದಲು ಪ್ರೇಯಸಿ ಹಾಗೆ ಕಾಡಿಸ್ತದೆ, ದೂರ ಸಲ್ಲಿಸ್ತದೆ, ಜುಲ್ಮೆ ಬಿಡ್ತದೆ, ನಿಮಗೆ ಕಾಟ ಕೊಡ್ತದೆ. ಆದರೆ ಒಂದು ಸಲ ಒಲಿಸ್ಕೊಂಡ್ಯೋ ಅದು ಹೆಂಡತಿ ಹೆಂಗೆ ಜೊತೆಯಾಗಿರ್ತದೆ ಅಂಥೇಳಿ ಸಂಗೀತವನ್ನು ಇಷ್ಟು ಆಳವಾಗಿ ಮಾಡಿದವರು. ಇದು ಕಥೆಗಳು ತುಂಬ ದಂತಕಥೆಗಳಿತ್ತು. ಸಂತೋಷ್ ಶರೀಫ ಮಾಡುವಾಗಲೂ ಬಹುಶಃ ನಾಗಾಭರಣ ಇದನ್ನು ತುಂಬ ಸಲ ಹೇಳೋರು. ಅಂದರೆ ಎಷ್ಟು ಶರೀಫರ ಮೇಲೆ ದಂತಕಥೆ ಇತ್ತು ಅಂತಂದರೆ, ಯಾವ ಹಳ್ಳಿಗೆ ಹೋಗಿ ಕೇಳಿ ಉತ್ತರ ಕನ್ನಡ, ಎಲ್ಲರೂ ಬಂದಿಲ್ಲರಿ ಶರೀಫ್ ಅಜ್ಜ, ಇದೇ ಈ ಹಸುನೇ ಸೌರದ್ರಿ, ಆ ಹಸು ತಾಯಿ ಗರ್ಭದಾಗ ಅವನು ಬಂದಿದ್ದ, ಅವನು ಹೀಗೆ ಈ ಮುದುಕಿಗೆ ಅವನು ಅನುಗ್ರಹ ಮಾಡಿ ಕಾಲು ಬರಂಗೆ ಮಾಡಿದ್ರಿ. ಈ ಥರ ದಂತಕಥೆಗಳು. ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಕೂಡ ಈ ಥರದ ಅನೇಕ ದಂತಕಥೆಗಳು ಉತ್ತರ ಕರ್ನಾಟಕದ ಉದ್ದಕ್ಕೂ ಇತ್ತು. ಇದನ್ನು ಒಂದು ಸಂಗೀತದ ಹೆಣಿಗೆಯಲ್ಲಿ ಹೆಣೆಯೋ ಬಹಳ ದೊಡ್ಡ ಜವಾಬ್ದಾರಿ ಹಂಸಲೇಖ ಅವ್ರಿಗಿತ್ತು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಹಂಸಲೇಖ ಅವರು ಒಂದು ಸಲ
ಚೌಡಯ್ಯ ಹಾಲ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಇಷ್ಟು ವರ್ಷ ನಾನು ಸಿನಿಮಾ ಸಂಗೀತದಲ್ಲಿ ಮಾಡಿದ ಪಾಪಗಳನ್ನೆಲ್ಲ ಪಂಚಾಕ್ಷರಿ ಗವಾಯಿ ಮಾಡಿ ತೊಳ್ಕೊಂಬಿಟ್ಟೆ ಅಂಥೇಳಿ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆ ಮಾತು ಅವ್ರು ಯಾಕೆ ಹೇಳಿದ್ರು ಅಂತ ಅವ್ರನ್ನೇ ಕೇಳಬೇಕು. ಆದರೆ ಆ ಮಾತಿನ ಹಿಂದೆ ಒಂದು ಅರ್ಥ ಇದೆ. ಒಂದು ಸಂಗೀತದಲ್ಲಿ ಒಂದು ಸಿನಿಮಾ ಕಟ್ಟೋದಿದೆಯಲ್ಲ, ಕನ್ನಡದಲ್ಲಿ ಈ ಥರದ ಪ್ರಯೋಗಗಳು ಸಂತ ಶರೀಫ್ನಲ್ಲಾಗಿದೆ, ಮೈಸೂರು ಮಲ್ಲಿಗೆನಲ್ಲಾಗಿದೆ, ಅಥವಾ ಒಂದು ಜನಪದ ಚಿತ್ರದಲ್ಲಾಗಿದೆ. ಈ ಥರದ ಪ್ರಯೋಗಗಳಿಗೆ ಒಂದು ನಾಂದಿ ಹಾಡಿದಂಥ ಬಹಳ ಸಿನಿಮಾಗಳಲ್ಲಿ ಶರೀಫ ಸಿಗುತ್ತೆ. ಅದಾದ ಮೇಲೆ ಪಂಚಾಕ್ಷರಿ ಗವಾಯಿ. ಪಂಚಾಕ್ಷರಿ ಗವಾಯಿಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು 3 ಹಾಡುಗಳನ್ನು ಮಾತ್ರ ಹಾಡಿದ್ದು. ಉಳಿದ ಹಾಡುಗಳನ್ನೆಲ್ಲ ಬೇರೆ ಬೇರೆ ಗಾಯಕರು ಹಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾವಿರದ ಶರಣವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಅದು ಕರ್ನಾಟಕ ಮಾಯಮಾಳಗೋಳರು, ಪಾಠ ಮಾಡೋರೆಲ್ಲ ಮೊದಲು ಹೇಳ್ಕೊಳ್ಳೋದು ಮಾಯಮಾಳಗೋರು. ಅದರಲ್ಲಿ ಸಾವಿರದ ಶರಣವನ್ನು ಪಾಠದ ಆರಂಭ, ಅದು ಚಿತ್ರದ ಸನ್ನಿವೇಶ ಕೂಡ ಹಂಗೆ. ನೀಡಲಾಗದೆ ನಿಜಗುಣ ಶಿವಯೋಗಿಗಳ ವಚನವನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. 2 ತಾನ್ಸೇನ್ ರಚನೆಗಳನ್ನು ಹಾಡಿದ್ದಾರೆ. 2 ಬಹಳ ಚಾಲೆಂಜಿಂಗ್ ಆಗಿರೋದು. ಒಂದು ಗಾನವಿದ್ಯೆ ಬಲೆ ಕಠಿಣ್, ಉಮಂಡು ಗುಮಂಡು. 2 ಕೂಡ ತಾನ್ಸೇನ್ ಅವರ ರಚನೆಗಳಲ್ಲಿ ಅದು ಒಂಥರ ತಾನ್ಸೇನ್ ರಚನೆಗಳನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂತಂದರೆ, ಇನ್ನು ಕತ್ತಲಲ್ಲಿ ನಿಶಬ್ದವಾಗಿ ಹೋಗ್ತಾ ಇರುವಾಗೇನೋ ಒಂದು ಮಿಂಚುಗಳು ಟಕ್ ಅಂತ ಹೋಗುತ್ತೆ. ನೀವು ಅಲ್ಲಿದೆಯಾ ಅಂತ ನೋಡಿದ್ರೆ ಈ ಕಡೆ ಅದು ಮಿಂಚುಗಳು ಹೋಗುತ್ತೆ. ತಾನ್ಸೇನ್ ಸಂಗೀತಗಳಲ್ಲಿ ಸ್ವರಗಳು ಹಾಗೆ ಹೊಳೆಯೋದು. ಸಡಕ್ಕೆ ಇಲ್ಲಿ ಷಡ್ಜ ಬರುತ್ತೆ, ಇನ್ನೆಲ್ಲೋ ದೈವತ ಹೊಳಿತಾ ಇರುತ್ತೆ, ಮತ್ತೆಲ್ಲೋ ಕಡೆ ನಿಷಾದ ಹೊಳಿತಾ ಇರುತ್ತೆ. ಇದನ್ನೆಲ್ಲ ಸೇರಿಸಿ ಹಾಡೋದಿದೆಯಲ್ಲ, ಇದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಬಹಳ ಅದ್ಭುತವಾಗಿ ಹಾಡಿದ್ರು. ಅವರಿಗೆ ಬಹುಶಃ ಸಂಗೀತ ಗೊತ್ತಿಲ್ಲ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ 2 ಹಾಡುಗಳು. ಬೇರೆ ಸಿನಿಮಾದಲ್ಲಿ ಬೇಕಷ್ಟು ಬೇರೆ ಒಳ್ಳೊಳ್ಳೆ ಹಾಡುಗಳಿದೆ. ಎಸ್ ಪಿ ಹಾಡಿರುವ ಗಾನವಿದ್ಯಾ ಬಲೆ ಕಠಿಣ್ ಮತ್ತು ಉಮಂಡು ಗುಮಂಡು 2 ಹಾಡುಗಳಿಗೆ ಅವರಿಗೆ ಸಹಜವಾಗಿ ಉಮಂಡು ಗುಮಂಡುಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಹಂಸಲೇಖ ಅವರಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ರಾಜ್ಯ ಪ್ರಶಸ್ತಿ ಕೂಡ ಸಿಕ್ತು. ಗಿರೀಶ್ ಕಾರ್ನಾಡ್ ಅವರಿಗೆ ಅತ್ಯುತ್ತಮ ಸಪೋರ್ಟಿಂಗ್ ಆ್ಯಕ್ಟರ್ ಪ್ರಶಸ್ತಿ ಸಿಕ್ತು. ಈ ಸಿನಿಮಾದಲ್ಲಿ ಲೋಕೇಶ್ ಬಹಳ ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ. ಗಿರೀಶ್ ಕಾರ್ನಾಡ್ ಇದ್ದಾರೆ. ಕಲ್ಯಾಣ್ ಕುಮಾರ್ ಮತ್ತು ಏಣಿಗೆ ಬಾಳಪ್ಪ ಗೌರವ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಾಲಕನಾಗಿ ವಿಜಯ್ ರಾಘವೇಂದ್ರ ಅಭಿನಯಿಸಿದ್ದಾರೆ. ಎಲ್ಲ ಥರದಲ್ಲೂ ಗಾನಿಯೋಗಿ ಪಂಚಾಕ್ಷರಿ ಗವಾಯಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾದಂಥ ಸಿನಿಮಾ. ಮುಂದೆ ನಾನು ಪ್ರಸ್ತಾಪ ಮಾಡುವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಹಾಡು ಅಪ್ಪಾಜಿ ಸಿನಿಮಾದ್ದು. ಎಂ ಕೀರವಾಣಿ ಇದರ ಸಂಗೀತ ನಿರ್ದೇಶಕರು. RN ಜೈಗೋಪಾಲ್ ಈ ಹಾಡನ್ನು, ಈ ಸಿನಿಮಾದ ಹಾಡುಗಳನ್ನು ಬರ್ತಿದ್ದಾರೆ. ಅಲ್ಲೊಂದು ಬಹಳ ವಿಶಿಷ್ಟವಾದ ಸಂಗತಿ ಇದೆ. ಏನೇ ಕನ್ನಡತಿ ಯಾಕೆ ಹಿಂಗಾಡ್ತಿ ಅಂತ ಹೇಳಿದರೆ, ಅದು ಒಂಥರ ಹಾಡು ನಿಮಗೂ ನಾನು ಮೊದಲನೇ ಸಲ ಹಾಡು ಕೇಳಿದಾಗ ಭಾಳ ಥರ ಇರಿಟೇಟ್ ಆಗ್ತಿದ್ದು, ಏನು ತಮಿಳು ಆಡ್ತಾರೆ ಇದೆಲ್ಲ ಕನ್ನಡದರವೇ ಕೇಳ್ತಾ ಇಲ್ವಲ್ಲ ಅಂತ. ಮತ್ತೆ ಕೇಳ್ತಾ ಅದಕ್ಕೊಂದು ರಿದಮ್ ಪ್ಯಾಟ್ರನ್ ಇದೆ. ಅದು ನಿಮ್ಗೆ ಆ ರಿದಮ್ ಪ್ಯಾಟ್ರನ್ ಇಷ್ಟ ಆಗ್ತಾ ಹೋಗುತ್ತೆ. ಬಹುಶಃ ಕೀರವಾಣಿಯ ಸ್ಟೈಲು, ನೀವು ಕೀರವಾಣಿಯ ಬೇರೆ ಸ್ಟ್ರಕ್ಚರ್ಗಳನ್ನು ನೋಡಿದಾಗ ಕೂಡ ಅವರದ್ದು ಒಂಥರ ಹಾರಿಜಾಂಟಲ್ ಸ್ಟ್ರಕ್ಚರ್ ಅಲ್ಲ, ಒಂದ್ಸಲ ಹೀಗೋಗಿ ಹೀಗೆಲ್ಲ ಬರುತ್ತೆ, ಆ ಥರದ ಹಾಡಿದು. ಇದು ಈ ಹಾಡು ಮುಂದೆ ಬಜರಂಗಿ ಭಾಯಿಜಾನ್ನಲ್ಲಿ ಕೂಡ ಬಳಕೆ ಆಯಿತು. ಇದರ ಟ್ಯೂನು ಯಾವ ದೇವಶಿಲ್ಪಿ ಅಂತ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ KS ಚಿತ್ರ ಜೊತೆಗೆ ಹಾಡಿದ್ದಾರೆ. ಯಾವ ದೇವಶಿಲ್ಪಿ ಹಾಡು ಮುದ್ದಲು ಪ್ರಿಯೋಡೋದಲ್ಲಿ ಈಗಾಗಲೇ ಕೀರವಾಣಿ ಬಳಕೆ ಮಾಡಿದ ಟ್ಯೂನನ್ನು ಮರುಬಳಕೆ ಮಾಡಿದರು. ಈ ಮರುಬಳಕೆ ಮಾಡೋದಕ್ಕೊಂದು ದೊಡ್ಡ ಈ ಥರದ ಇತಿಹಾಸನೇ ಇದೆ. ಇಳೆಯರಾಜ ಅವರು ಭಾಳ ಸಲ ಹಂಗೆ ಮಾಡಿದ್ದಾರೆ. ಕನ್ನಡದಲ್ಲಿ ಬಳಕೆ ಮಾಡಿದ ಟ್ಯೂನನ್ನು ಹಿಂದಿನಲ್ಲಿ ಬಳಕೆ ಮಾಡಿದ್ದಾರೆ, ತಮಿಳಲ್ಲಿ ಬಳಕೆ ಮಾಡಿದ್ದಾರೆ. ರಾಜನ್ ನಾಗೇಂದ್ರ ಈ ಥರದ ಹಾಡುಗಳನ್ನು ಬಳಕೆ ಮಾಡಿದ್ದಾರೆ. ನಂಗೆ ಬಹಳ ಈ ಮರುಬಳಕೆಯ ವಿಷಯದಲ್ಲಿ ನೆನಪಾಗೋದು ವಿಜಯ್ ಭಾಸ್ಕರ್ ಮಾಡಿರೋ ಪ್ರಯೋಗ. ಕರ್ಪೂರದ ಗೊಂಬೆ ನಾನು ನಮ್ಮಲ್ಲಿ ಒಂದು ರೀತಿ ಶೃಂಗಾರಕ್ಕೆ, ಅದು ಹೆಣ್ಣು ತನ್ನ ಮನದಾಳದ ಶೃಂಗಾರ ಭಾವವನ್ನು ಹೇಳ್ತಕ್ಕಂಥ ಟ್ಯೂನ್ ಅದು. ಈ ಟ್ಯೂನನ್ನು ವಿಜಯ್ ಭಾಸ್ಕರು ತಮಿಳಲ್ಲಿ ಡ್ಯೂಯೆಟ್ ಆಗಿ ಮಾಡಿದ್ದಾರೆ, ಸೇಮ್ ಟ್ಯೂನ್ನ. ಇದು ಹಿಂಗೊಂದು ಪಾಸಿಬಿಲಿಟಿ ಇದೆ ಅಂತ ಹೇಳೋದು ಸಂಗೀತ ನಿರ್ದೇಶಕರ ಆವಿಷ್ಕಾರಗಳವೆಲ್ಲ. ಮುಂದಿಂದು ಚಿರಂಜೀವಿ ಕನ್ನಡದಲ್ಲಿ ನಟಿಸಿದ ಸಿನಿಮಾ ಅಂತ ಬಹಳ ದೊಡ್ಡ ಪ್ರಚಾರವನ್ನು ಪಡೆದಂಥ ಸಿಪಾಯಿ ಸಿನಿಮಾದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇದರಲ್ಲಿ 3 ಹಾಡುಗಳನ್ನು ಹೇಳಿದ್ದಾರೆ. ಯೇಸುದಾಸ್ ಉಳಿದವರು LN ಶಾಸ್ತ್ರಿ ಬೇರೆ ಹಾಡುಗಳನ್ನು ಹೇಳಿದ್ದಾರೆ. ಒಂದೊಂದು ಹೇ ರುಕ್ಕಮ್ಮ ಅಂಥೇಳಿ.
ಈ ತಾರಾ ಇರುಕೊಮ್ಮನ ಪಾತ್ರ ಮಾಡ್ತಾರೆ ಇದರಲ್ಲಿ. ಇದು ಇದೊಂದು ಭಾಳ ತಮಾಷೆಯಾಗಿ ಹೇಳೋರು ಹಂಸಲೇಖ. ಯಾವಾಗಲೂ ಹೀರೋಯಿನ್ಗಳಿಗೆ ಹಾಡಿಡ್ತೀರ, ನಾವು ಸುಮ್ಮನೆ ಸೈಡ್ ಕ್ಯಾರೆಕ್ಟರ್ಗಳು ಅಷ್ಟೇನಾ ಅಂತ ತಾರಾ ಕೇಳ್ತಾ ಇದ್ರಂತೆ. ಅದಕ್ಕೆ ಇಲ್ಲ, ನಿಮ್ಮ ಹೆಸರು ಸಿನಿಮಾದಲ್ಲಿ ಏನಿದೆ ಅದು ಬರೋಂಗೆ ಒಂದು ಹಾಡು ಮಾಡ್ತೀನಿ ಅಂತ ಹಂಸಲೇಖ ಮಾಡಿದ್ರಂತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬ ಸೊಗಸಾಗಿ ಹಾಡಿದ್ದಾರೆ. ಇನ್ನೊಂದು ಸ್ನೇಹಕ್ಕೆ ಸ್ನೇಹ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರವಿಚಂದ್ರನ್ ಮತ್ತು ಚಿರಂಜೀವಿ ಇಬ್ಬರ ಧ್ವನಿಗಳಿಗೆ ಆಗುವ ಹಾಗೆ ಹಾಡಿದ್ದಾರೆ. ಮತ್ತು ನಿಮ್ಗೆ ಆ ವ್ಯತ್ಯಾಸ ಕೂಡ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಕೊಕ್ಕೋ ಕೋಳಿಯ ಹಾಡು ಕೂಡ ನೀವು ಇದರಲ್ಲಿ ಬಹಳ ಪ್ರಸಿದ್ಧವಾದಂಥ ಹಾಡದು. ಸಿಪಾಯಿ ಮ್ಯೂಸಿಕಲಿ ಬಹಳ ವಿಭಿನ್ನವಾದಂಥ ಸಿನಿಮಾ. ಹಂಸಲೇಖ ಅವರ ಮ್ಯೂಸಿಕಲ್ ಬೆಸ್ಟ್ ಮೂವೀಸಲ್ಲಿ ಸಿಪಾಯಿ ಒಂದು ಅಂತ ಹೇಳ್ಬೋದು. ಅದರ ಗೆಲುವಿಗೆ ಕಾರಣವಾದ ಅಂಶಗಳಲ್ಲಿ ಕೂಡ ಸಂಗೀತ ಬಹಳ ಮುಖ್ಯವಾದದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬ ಸೊಗಸಾಗಿ ಹಾಡಿದ್ದಾರೆ. ಇನ್ನು ಜಯಶ್ರೀದೇವಿಯವರ ಸಿನಿಮಾ ನಮ್ಮೂರ ಮಂದಾರ ಹೂವೆ. ಜಯಶ್ರೀದೇವಿ ಕನ್ನಡದಲ್ಲಿ ಹಿಂದೆ ಕೂಡ ಭಾಳ ಪ್ರಯೋಗಶೀಲ ಸಿನಿಮಾಗಳನ್ನು ಮಾಡೋರು, ಬೇರೆ ಬೇರೆ ಥರದ ಪ್ರಯೋಗಗಳನ್ನು ಮಾಡೋರು. ಸುನಿಲ್ ಕುಮಾರ್ ದೇಸಾಯಿ ಒಂದು ರೀತಿಯ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ಗಳನ್ನು ಕನ್ನಡಕ್ಕೆ ಪರಿಚಯ ಮಾಡಿದ್ರು. ಅದ್ರ ಮೂಲಕನೇ ಭಾಳ ಪ್ರಸಿದ್ಧರಾದರು. ಅವರು ತಮ್ಮ ಜಾಡನ್ನು ಚೇಂಜ್ ಮಾಡಿ ಒಂದು ಶುದ್ಧ ಪ್ರೇಮ ಕಥೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಸಿನಿಮಾ ನಮ್ಮೂರ ಮಂದಾರ ಹೂವೆ. ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಪ್ರೇಮ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಇದ್ದರು. ಇದು ಬಹಳ ವರ್ಷಗಳಾದ ನಂತರ ಇಳೆಯರಾಜ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಬಗ್ಗೆ ಕಲ್ಯಾಣ್ ಒಂದು ಮಾತನ್ನು ಯಾವಾಗಲೂ ನೆನಪು ಮಾಡ್ಕೊಳ್ಳೋರು. ಹಿಂದೆ ಒಂದು ಸಿನಿಮಾದಲ್ಲಿ ಕಲ್ಯಾಣ್ಗೆ ಹಾಡು ಬರೆಸೋದಕ್ಕೆ ಕರೆಸಿರ್ತಾರೆ. ಆ ನಿರ್ಮಾಪಕರು ಬಹಳ ಉಚ್ಚಾಯಿಸಿ ಕಲ್ಯಾಣ್ ನೀವು ಎದೋಗ್ರಿ, ನಾವು ಬೇರೆಯವ್ರಿಗೆ ಹೇಳಿದ್ವಿ ಅಂತೇಳಿ ಕಳಿಸ್ಬಿಡ್ತಾರೆ. ಇದನ್ನು ಇಳೆಯರಾಜ ನೋಡಿರ್ತಾರೆ, ಏನು ಪ್ರತಿಗೆ ಕೊಟ್ಟಿರಲ್ಲ. ನಮ್ಮೂರು ಮಂದಾರ ಹೂವೆ ಸಿನಿಮಾದಲ್ಲಿ ಹಾಡು ಮಾಡಬೇಕು ಅಂತ ಇಳೆಯರಾಜ ಅವ್ರನ್ನ ಜಯಶ್ರೀದೇವಿ ಕೇಳಿದಾಗ ಅವ್ರಿಗೊಂದು ಮಾತು ಹೇಳ್ತಾರೆ, ನೋಡಿ ಕೆ ಕಲ್ಯಾಣ ಅಂತ ಒಬ್ಬರು ಲಿರಿಕ್ ರೈಟರ್ ಇದ್ದಾರೆ, ಅವ್ರ ಹತ್ರ ಬರ್ಸಿ ಇದನ್ನು ಅಂಥೇಳಿ. ಅವ್ರಿಗೂ ಭಾಳ ಆಶ್ಚರ್ಯ ಆಗುತ್ತೆ, ಯಾಕೆ ನೀವು ಕಲ್ಯಾಣ ಹೆಸರನ್ನು ಹೇಳ್ತಾ ಇದ್ದೀವಿ, ಈ ಘಟನೆಯಾಗಿ 4 ವರ್ಷ ಆಗೋಗ್ಬಿಟ್ಟಿರುತ್ತಾಗಲೇ. ಇಲ್ಲ, ಅವರು ಚೆನ್ನಾಗಿ ಹಾಡು ಬರೀತಾರೆ, ಬರ್ಸಿ ಅಂಥೇಳಿ. ಯಾಕೆಂತಂದ್ರೆ ನನ್ನ ಕಲ್ಯಾಣ ಭಾಳ ನೆನಪು ಮಾಡ್ಕೊಳ್ಳೋರು. ಆ ಹುಡುಗನಿಗೆ ಅವಮಾನ ಆಗಿದೆ, ಇಲ್ಲ ಅವಕಾಶ ಕೊಡಬೇಕು ಅಂಥೇಳಿ. ಇಳೆಯರಾಜ ಈ ಮಾಡಿದ ಸಾಹಸ ಇದೆಯಲ್ಲ, ಕಲ್ಯಾಣ್ಗೆ ಈ ಸಿನಿಮಾ ಮೂಲಕ ಬಹಳ ದೊಡ್ಡ ಹೆಸರು ಬಂತು. ತುಂಬ ಅದ್ಭುತವಾದ ಹಾಡುಗಳನ್ನು ಬರೆದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕುಸುಮ್ ಅವ್ರ ಜೊತೆಗೆ ಹಾಡಿದಂಥ ಒಂದು ಹಾಡಿದೆ, ಹಲ್ಲಿ ಲಾವಣಿಯಲ್ಲಿ ಅಂಥೇಳಿ. ಮುತ್ತು ಮುತ್ತು ನೀರ ಹನಿಯ 4 ಜನ ಗಾಯಕರು ಒಟ್ಟಿಗೆ ಹಾಡಿರೋದು. ಇನ್ನೊಂದು ಮನದಾಸೆ ಹಕ್ಕಿಯಾಗಿ ಮಂಜುಳಾ ಗುರುರಾಜ್ ಜೊತೆಗೆ ಹಾಡಿರೋದು. ಎಲ್ಲ ಒಂದಕ್ಕಿಂತ ಒಂದು ಬಹಳ ವಿಭಿನ್ನವಾದಂಥ ಹಾಡುಗಳು. ದೇವ್ ಅವರ ಸಂಗೀತ ನಿರ್ದೇಶನಲ್ಲಿ ಬಂದಿದ್ದು ಅಮೃತವರ್ಷಿಣಿ. ದಿನೇಶ್ ಬಾಬು ಅವರು ಇದರ ನಿರ್ದೇಶಕರು. ಇದರಲ್ಲಿ ಇದು ಒಂಥರ ವಿಭಿನ್ನವಾದ ಮರ್ಡರ್ ಮಿಸ್ಟ್ರಿ ಮತ್ತು ಬಹಳ ಕೂಲಾಗಿ ಹೋಗುವಂಥ ಸಬ್ಜೆಕ್ಟ್ ಅದು. ಅಮೃತವರ್ಷಿಣಿ ಕತೆ ಹೇಳುವ ಕ್ರಮಕ್ಕೆ ಕನ್ನಡ ಸಿನಿಮಾದಲ್ಲಿ ಬಹಳ ವರ್ಷ ಮತ್ತೆ ಕಾಡುವಂತಹ ಹಾಡಿದು. ಇದರಲ್ಲಿ ಮನಸ್ಸೆ ಬದುಕು ನಿನಗಾಗಿ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೇಳಿದ್ದಾರೆ. ಒಂಥರ ಒಳನೋಟದ ಒಳತೋಟಿಯ ಹಾಡುಗಳು. ಈ ಒಳತೋಟಿಯ ಹಾಡುಗಳನ್ನು ಎಸ್ ಪಿ ಬಿ ಬಹಳ ಅದ್ಭುತವಾಗಿ ಹಾಡ್ತಾರೆ. ಈ ಹಾಡು ಇದಕ್ಕೊಂದು ಬಹಳ ದೊಡ್ಡ ಉದಾಹರಣೆ. ಇನ್ನೊಂದು ಕಣ್ಣಿನ ನೋಟಗಳು, ಬಲೆ ಬಲೆ ಚಂದದ ಈ ಸಿನಿಮಾದ ಬಹಳ ಒಳ್ಳೆಯ ಹಾಡುಗಳು. ಉಪೇಂದ್ರ ಅವರ ಸಿನಿಮಾ ಬಂದಾಗ ಒಂದೇ ಒಂದು ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡ್ತಾರೆ. ತುಂಬ ವಿಭಿನ್ನವಾದಂಥ ಹಾಡೋದು, ಮಾರಿ ಕಣ್ಣು ಹೋರಿ ಮ್ಯಾಗೆ ಅಂಥೇಳಿ. ಗುರುಕಿರಣ್ ಅವರು ಸಂಗೀತ ನಿರ್ದೇಶನ ಮಾಡ್ತಾರೆ. ಅಂದರೆ ನಿಮಗೆ ಅವರು ಕೋಟೇಶ್ವರ ರಾವಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತಮ್ಮ ಸಂಗೀತ ಯಾನವನ್ನು ಆರಂಭಿಸಿ ಅಲ್ಲಿಂದ 4ನೇ ಜನ್ರೇಷನ್ ಗುರುಕಿರಣ್, ಸುಮಾರು 4 ಜನ್ರೇಷನ್ನು ಸಂಗೀತ ನಿರ್ದೇಶಕರ ಜೊತೆಗೆ 50 ವರ್ಷ ಹಾಡಿದ ಬಹಳ ಅಪರೂಪದ ಸಾಧನೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮಾಡ್ತಾರೆ. ಇದರಲ್ಲಿನ ಮಾರಿಕಣ್ಣು ಹೋರಿ ಮ್ಯಾಗೆ ಬಹಳ ಪ್ರಸಿದ್ಧವಾದಂಥ ಹಾಡೋದು. ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿದ್ದು ತುತ್ತಮುತ್ತ. ಇದರಲ್ಲಿ ತುಸು ಮೆಲ್ಲನೆ ಬೀಸೋ ಗಾಳಿ ಬಹಳ ಪ್ರಸಿದ್ಧವಾದ ಹಾಡು. ಇನ್ನೊಂದು ಮೊದಲ ಕಾಮರಾಜ ಕೂಡ ಇದೆ. ತುಸು ಮೆಲ್ಲನೆ ಬೀಸು ಗಾಳಿಯ 2 ವರ್ಷನ್ ಇದೆ. ಫೀಮೇಲ್ ವರ್ಷನನ್ನು ಚಿತ್ರ ಅವರು ಹಾಡಿದ್ದಾರೆ. ಬಿಟ್ಟನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಬಹಳ ಪ್ರಸಿದ್ಧವಾದ ಹಾಡೋದು. ಎಸ್ ಪಿ ಬಿ ಒಂಥರ ಬೇರೆಯ ಫ್ಲೇವರ್ ಕೊಟ್ಟು ಹಾಡಿದ್ದಾರೆ. ಅದೊಂದು ಬಹಳ ಇಂಟ್ರೆಸ್ಟಿಂಗ್ ಆದ
ಬಿಟ್ ಅಂತ ಹೇಳ್ಬೋದು. ಮದನ ಕಾಮರಾಜ ಈ ಸಿನಿಮಾದಲ್ಲಿ ಇನ್ನೊಂದು ಹಾಡಿದೆ. ಮಾಂಗಲ್ಯಂ ತಂತು ನಾನೇನ ಸಿನಿಮಾದಲ್ಲಿ SPB ದಿರ್ದಿರ್ತಿಲ್ಲ ಅನ್ನೋದು ಬಹಳ ಪ್ರಸಿದ್ಧವಾದದ್ದು. ಇನ್ನೂ 2 ಹಾಡುಗಳನ್ನು ಅವರು ಹಾಡಿದ್ದಾರೆ. ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಅಂತಂದರೆ ಶಬ್ದವೇದಿ ಸಿನಿಮಾದಲ್ಲೊಂದು ಹಾಡು ಹೇಳಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಅದು ಪ್ರಸಿದ್ಧ ಆಗಿಲ್ಲ ಆ ಸಿನಿಮಾದ ಹಾಡುಗಳಲ್ಲಿ. ಬಾರೋ ಬಾರೋ ಶ್ರೀಕೃಷ್ಣ ಬಾರೋ ಅಂತ ಒಂದು ಹಾಡನ್ನು ಹಾಡಿದ್ದಾರೆ. ಒಂಥರ ಹಂಸಲೇಖ ಅವರ ಸೆಕೆಂಡ್ ಇನ್ನಿಂಗ್ಸ್ ಅಂತ ಕರೆಸ್ಕೊಂಡಂತಹ ಸಿನಿಮಾ ನೆನಪಿರಲಿ. ರತ್ನಜ ಅವರು ನಿರ್ದೇಶನ ಮಾಡ್ತೋದು. ಒಂಥರ ಹಂಸಲೇಖ ಕ್ರೇಜೆಲ್ಲ ಮುಗೀತು ಅಂದಾಗ ಮತ್ತೆ ಹುಟ್ಕೊಂಡಂತಹದ್ದು. ಆಗ ಕೂರಕ್ಕುಕ್ರಳ್ಳಿ ಕೆರೆ ಹಾಡನ್ನು ಎಳೆ ಹುಡುಗರು ಕುಣಿಯುವ ಹಾಗೆ ಅದೊಂಥರ ಎಳೆ ಹುಡುಗರ ಪ್ರೇಮ ಗೀತೆ ಅಂತ ಹೇಳ್ತಾಯಿದ್ರು. ಹಂಸಲೇಖ ಹೇಳ್ತಾಯಿದ್ರು, ಅದು ಯಾರ್ಯಾರ್ದು ಅನುಭವ ಅಲ್ಲಯ್ಯ, ನಂದೇ ಅನುಭವ ಕುಕ್ರಳ್ಳಿ ಕೆರೆಗೆ ಹೋಗೋದು ಅಂತ ಹೇಳ್ತಾಯಿದ್ರು. ಹಂಸಲೇಖ ಅವ್ರ ಬಗ್ಗೆ ನಾನು ಮಾತಾಡ್ತಾ ಹೇಳಿದ್ದೀನಿ. ಅದ್ರದ್ದೊಂದು ಬಹಳ ದೊಡ್ಡ ಕನಸು, 30 ಜಿಲ್ಲೆಗಳಿಗೂ ಈ ಥರದ್ದೊಂದು ನಾಡಗೀತೆ ಸೃಷ್ಟಿಯಾಗಬೇಕು ಅಂತ. ನಾವೇನು ಮಾಡ್ತೀವಿ, ಪೇಟ್ರಿಯಾಟಿಕ್ ಸಾಂಗ್ ಅಂತ ಹೇಳುವಾಗ ಒಂದು ದೇಶಭಕ್ತಿ ಗೀತೆ ಇಡೀ ದೇಶಕ್ಕೆ ಅಪ್ಲೈ ಆಗುವಂತಹದ್ದು, ಇನ್ನೊಂದು ನಾಡಗೀತೆ. ಸೊ ಇಡೀ ನಾಡನ್ನು ತಾಯಿಯ ಥರದಲ್ಲಿ ನಾವು ಆರಾಧಿಸ್ಕೊಂಡು ಹಾಡ್ತೀವಿ. ಈ ಭಾವುಕತೆಯನ್ನು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ಒಂದು ನಾಡು, ಒಂದು ದೇಶ ಅಂತ ಕರೆಯುವಾಗ ಅಲ್ಲೊಂದು ಬೀದಿಗೊಂದು ಅರ್ಥ ಇರುತ್ತೆ. ಯಾವುದು ಪೈಲ್ವಾನ್ ಪಾಪಣ್ಣ ರಸ್ತೆ ಅಂತ ಇರುತ್ತೆ. ಒಂದು 60 ವರ್ಷ ಆದಮೇಲೆ ಈ ಪೈಲ್ವಾನ್ ಪಾಪಣ್ಣ ಯಾರು ಅಂತ ಮರ್ತೋಗ್ಬಿಡುತ್ತೆ. ಆ ಪೈಲ್ವಾನ್ ಪಾಪಣ್ಣನ ರಸ್ತೆ ಏನೋ ತೆಗೆದು ಹಾಕ್ಬಿಟ್ಟು ನಮ್ಮಲ್ಲಿ ಯಾರದ್ದೋ ರಾಜಕಾರಣಿದೋ ಸಿನಿಮಾ ನಟರದೋ ಯಾರದೋ ಹೆಸರು ಇಟ್ಬಿಡ್ತಾರೆ. ಪೈಲ್ವಾನ್ ಪಾಪಣ್ಣನ ಹೆಸರು ನಿಮಗೆ ಅಶಾಶ್ವತವಾಗಿ ಇತಿಹಾಸದಿಂದ ಮರ್ತೇ ಹೋಗ್ಬಿಡುತ್ತೆ. ಅದರಿಂದ ನೀವು ರಸ್ತೆ ಹೆಸರಿಡುವಾಗ ನಾನು ಸಾಮಾನ್ಯಕ್ಕೆ ಯಾವಾಗಲೂ ಹೇಳ್ತೀನಿ, ಒಂದು 4 ಲೈನ್ ಹಾಕಿ ಅಂತ ಹೇಳಿ. ಸೊ ಇದೇ ಸಂದರ್ಭದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಅದು ಕಥೆ ಹೇಳ್ಬೇಕು. ನಾವು ಗೂಡ್ಶೆಡ್ ರೋಡ್ ನಾವೆಲ್ಲರೂ ಪ್ರತಿದಿನ ಓಡಾಡ್ತೀವಿ. ಆ ಗೂಡ್ಶೆಡ್ ರೋಡ್ಗೆ 1985ರಲ್ಲಿ R ನಾಗೇಂದ್ರ ಜನ್ಮ ಶತಮಾನೋತ್ಸವ ಆದಾಗ ಬೆಂಗಳೂರು ಮಹಾನಗರ ಪಾಲಿಕೆಯವರು ಅದಕ್ಕೆ R ನಾಗೇಂದ್ರ ರಸ್ತೆ ಅಂತ ಹೆಸರನ್ನು ಕೂಡ ಇಟ್ಟರು. ಅದ್ರ ಘೋಷಣೆಯನ್ನು ಕೂಡ ಮಾಡಿದ್ರು, ಅದಕ್ಕೊಂದು ನೋಟಿಫಿಕೇಷನ್ ಕೂಡ ಹಾಕಿದ್ರು. ಇದುವರೆಗೂ ಕೂಡ ದಾಖಲೆಗಳಲ್ಲಿ ಕೂಡ ಅದು R ನಾಗೇಂದ್ರ ರಸ್ತೆ ಆಗಿಲ್ಲ. RN ಜಯಗೋಪಾಲ್ ನಂಗೆ ಗೊತ್ತಿದ್ದಾಗ ಒಂದು 108 ಸಲ BBMP ಕಚೇರಿಗೆ ಹೋಗಿ ಅದನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟರು. ಅವ್ರು ಆದಮೇಲೆ ಅದು ಹಾಗೆ ನೋಡ್ಕೊಂಡು ಹೋಗಿದೆ. ನಾವು ಸೌತ್ ಎಂಡ್ ಸರ್ಕಲನ್ನು ನೋಡ್ತೀವಿ. ಸೌತ್ ಎಂಡ್ ಸರ್ಕಲ್ಗೆ ತೀನಂಶ್ರೀ ವೃತ್ತ ಅಂತ ಹೆಸರಿಟ್ಟಿದೆ. ಅಲ್ಲಿ ಬೋರ್ಡ್ ಕೂಡ ಇದೆ. ಯಾರೋ ಅದನ್ನು ತೀನಂಶ್ರೀ ಸರ್ಕಲ್ ಅಂತ ಕರೆಯಲ್ಲ. ನೀವು ಓಲಾ ಊಬರಲ್ಲೂ ತೀನಂಶ್ರೀ ಸರ್ಕಲ್ ಅಂತ ಬುಕ್ ಮಾಡಿದ್ರೆ ಅದು ಅಲ್ಲಿ ಖಂಡಿತ ಹೋಗಲ್ಲ. ಅದು ಅಲ್ಲೇ ನೀವು ಸೌತ್ ಎಂಡ್ ಸರ್ಕಲಲ್ಲಿ ನಿಂತ್ಕೊಂಡು ತೀನಂಶ್ರೀ ಸರ್ಕಲ್ ಎಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ಬಹುಶಲ್ಲಿರುವ ಯಾವ ಅಂಗಡಿಯವರು ಇಲ್ಲ ಸರ್ ಇಲ್ಲೆಲ್ಲ ಹುಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕೂರಕ್ಕುಕ್ರಳ್ಳಿ ಕೆರೆ ಯಾಕೆ ಬಹಳ ಇಂಪಾರ್ಟೆಂಟು ಅಂತಂದರೆ, ಒಂದು ಸ್ಥಳೀಯವಾಗಿ ಕೆಲವು ಐತಿಹ್ಯಗಳಿರುತ್ತೆ, ಅದನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ನನಗೆ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಹಾಡುಗಳ ಪೈಕಿ ಇದು ಬಹಳ ಇಷ್ಟವಾಗುವುದು ಈ ಥರದ ಕಾರಣಕ್ಕೆ. ಇನ್ನೊಂದು ಬಹಳ ವಿಶಿಷ್ಟವಾದ ಸಿನಿಮಾ ನಾನು ಹೇಳಿ ಮುಕ್ತಾಯ ಮಾಡ್ತೀನಿ. ಮಹಾ ಎಡಬಿಡಂಗಿ. ಮಹಾ ಎಡಬಿಡಂಗಿ KSL ಸ್ವಾಮಿ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ. ಈ ಮಹಾ ಎಡಬಿಡಂಗಿ ಪಾತ್ರದಲ್ಲಿ ಸ್ವತಃ SP ಬಾಲಸುಬ್ರಹ್ಮಣ್ಯಂ ಅವರೇ ಅಭಿನಯಿಸಿದರು. ಭಾಳ ಸೊಗಸಾದ ಹಾಡುಗಳನ್ನು ಹೇಳಿದರು. ಖುಷ್ಬು ಇದರಲ್ಲಿ ನಾಯಕಿಯಾಗಿ ಅಭಿನಯಿಸಿದರು. ಉಷಯ ಉದಯ ಕಾಲ ಅಂತ ಒಂದು RN ಜಯಗೋಪಾಲ್ ಅವರು ಹಾಡಿದೆ. ಖಂಡಿತೀಗ ಮೇಲೊಂದು ಮುಗುಲ್ನಗೆ ಅಂಥೇಳಿ KC ಶಿವಪ್ಪನವ್ರು ಬರೆದಿದ್ರು. ಬಹುಶಃ ಇದು ಪ್ರಸಿದ್ಧವಾಗಿದ್ದರೆ KC ಶಿವಪ್ಪ ಕನ್ನಡ ಚಿತ್ರ ಸಾಹಿತ್ಯಕ್ಕೆ ದಕ್ತಿದ್ರು ಏನೋ. ಆಮೇಲೆ ಮೂಲೋಕದಲ್ಲೂ ನೀನೇನು ಹಾಡು SP ಬಾಲಸುಬ್ರಹ್ಮಣ್ಯಂ MD ಪಲ್ಲವಿ ಜೊತೆಗೆ ಹಾಡಿದರು. ಇದರ ಹಾಡುಗಳು ಸಿಕ್ಕತ್ತೆ. ಮಹಾ ಎಡಬಿಡಂಗಿ SPನೇ ಒಂದು ಸಲ ಮಾತಾಡ್ತಾ ಹೇಳಿದರು. ವಿಜಯಭಾಸ್ಕರ್ ಕೂಡ ಈ ಮಾತನ್ನು ಹೇಳಿದರು. ಬಿಡುಗಡೆ ಆಗಬೇಕಾಗಿತ್ತು ಸಿನಿಮಾ. ನಮ್ಮಲ್ಲಿ ಕೆಲವು ಯಾವುದೋ ಕಾರಣಕ್ಕೆ ಬಿಡುಗಡೆ ಆಗದೆ ಉಳ್ಕೊಂಬಿಡುತ್ತೆ. ಕನ್ನಡಕ್ಕೆ ಕೈತಪ್ಪಿ ಹೋದ ಬಹುಶಃ ಒಳ್ಳೆಯ ಹಾಡುಗಳ ಬುತ್ತಿಯಲ್ಲಿ ಮಹಾ ಎಡಬಿಡಂಗಿ ಕೂಡ ಒಂದು. ಬಹುಶಃ ಮುಂದಿನ ಸಂಚಿಕೆಯಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ.